बच्चों, हमने कल पाठ में क्या देखा था? चार सेब के आकार कैसे हो गए थे। एक पहला वाला सेब थोड़ा सा सड़ गया था और दूसरा सेब आधा सड़ गया था, तीसरा सेब बिल्कुल पिचक गया था और चौथा वाला दिखने में तो बेदाग था मगर उसमें एक काला सुराख था। ये मत भूलिए, बहुत ही इम्पोर्टेंट पॉइंट्स है इस पार्ट में। बच्चों, मैं आगे के बारे में आपको जानकारी दे रही हूँ, ध्यान दीजिए। देखो, आपको लेखक ने अपने साथ होने वाली थोड़ी बहुत धोखेबाजी के बारे में बताया है और आगे क्या हुआ उसके बारे हम जानेंगे। मगर इस धोखे में मेरा भी सहयोग था। लेखक हमें बता रहे हैं कि मेरा भी सहयोग था. ಲೇಖಕ್ ನಮಗೆ ತಿಳಿಸ್ತಾ ಇದ್ದಾರೆ, ನಾನೇ ಅವನಿಗೆ ಈ ತರ ಮಾಡಕ್ಕೆ ಫ್ರೀ ಆಗಿ ಬಿಟ್ಕೊಟ್ಟಿದ್ದೀನಿ, ನಂದೇ ತಪ್ಪು ಅಂತ ಇಲ್ಲಿ ಇವರು ತಿಳಿಸ್ತಾ ಇದ್ದಾರೆ. मेरा उसके हाथ में रुमाल रख देना मानो उसे धोखा देने की प्रेरणा थी. ನಾನೇನ್ ಮಾಡ್ಬಿಟ್ಟೆ, ನನ್ನ ಕರ್ಚೀಫ್ ಅವನ ಕೈಯಲ್ಲಿ ಕೊಟ್ಟಿದ್ದೆ, ನಂದು ಮಹಾ ತಪ್ಪು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. उसने भांप लिया कि यह महाशय अपनी आंखों से काम लेने वाले जीव नहीं है. ಅಲ್ಲಿ ಅವ್ರ ಖರ್ಚಿಗೆ ಕೊಟ್ಟಿದ ತಕ್ಷಣ ಆ ಅಂಗಡಿ ಅವನು ಏನಂತ ತಿಳ್ಕೊಂಡ್ಬಿಟ್ಟ, ಈ ಮಹಾನ್ ವ್ಯಕ್ತಿ ಏನು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಅವ್ರ ಕಣ್ಣೇನು ನಾ ಯಾ ಸೇಬು ಹಣ್ಣು ಅವ್ರ ಕೈಯಲ್ಲಿ ಕೊಟ್ರೇನೋ ಅವ್ರು ತಗೊಂಡು ಹೋಗುತ್ತಾರೆ, ಅವರು ನಮ್ಮ ಮೇಲೆ ಭರೋಸೆ ಮಾಡ್ತಾ ಇದ್ದಾರೆ, ಇದೇ ಒಂದು ಒಳ್ಳೆ ನಮಗೆ ಅವಕಾಶ ಇದೆ, ನಾವು ಕೆಟ್ಟು ಹೋಗಿದ್ದು ಹಣ್ಣನ್ನು ಇವರ ಖರ್ಚಿಪಲ್ಲಿ ಕಟ್ಟು ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ದಾರೆ. फिर क्या होने वाला है, और ना इतने चौकस हैं कि घर से ಲೌಟಾನೆ ಆಯೆ. ಆಮೇಲೆ ಅವ್ರು ನಾವು ಕೆಟ್ಟು ಹೋಗಿದ್ದು ಹಣ್ಣನ್ನು ಇವ್ರ ಕೈಯಲ್ಲಿ ಕೊಟ್ಟಿದ್ಮೇಲೆ ಇವ್ರೇನ್ ಮನೆಯಿಂದ ನಮ್ಗೆ ವಾಪಸ್ ಕೊಡಕ್ಕೆ ಬರಲ್ಲ ಅನ್ನೋದು ನನಗೆ ಬಹಳ ವಿಶ್ವಾಸ ಇದೆ ಅಂತ ಅವನು ಇಲ್ಲಿ ನಮ್ಗೆ ಅಂಗಡಿ ಅವನು ತಿಳಿಸ್ತಾ ಇದ್ದಾನೆ. आदमी बेईमानी तभी करता है जब उसे अवसर मिलता है. ಲೇಖಕ್ ನಮ್ಗೆ ಏನಂತ ಹೇಳ್ತಾ ಇದ್ದಾರೆ, ಅವಸರ ಸಿಕ್ಕಿದ್ರೆ ಸಾಕು, ಅವಾಗೆ ನಾವು ಏನ್ ಮಾಡ್ತೀವಿ, ಬೇರೆಯವರಿಗೆ ತೊಂದರೆ ಕೊಡ್ತೀವಿ ಅಂತ, ಮೋಸ ಮಾಡುತ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. बेईमानी का अवसर देना चाहे वह अपने ढीलपन से हो या सहज विश्वास से, ಬೇಮಾನಿ ಮೇ ಸಹಯೋಗ ದೇನಾ ಹೈ. ಏನಂತ ಹೇಳ್ತಾ ಇದ್ದಾರೆ, ನಾವು ಲೂಸ್ ಇರಬಹುದು, ಟೈಟ್ ಇರಬಹುದು, ನಮಗೆ ಮೋಸ ಮಾಡೋನು ಯಾವ ತರ ಆದ್ರೆ ಮಾಡಬಹುದು, ಅದು ಟೈಮ್ ನಮ್ಗೆ ಹೇಳಿ ಬರಲ್ಲ ಅಂತ ಇಲ್ಲಿ ನಮಗೆ ಯಾರು ತಿಳಿಸ್ತಾ ಇದ್ದಾರೆ, ಲೇಖಕ ಅವರು ತಿಳಿಸ್ತಾ ಇದ್ದಾರೆ. ನಾವು ಯಾವಾಗ್ಲೂ ವಿಚಾರ ಮಾಡಬೇಕು, ಯೋಚನೆ ಮಾಡಬೇಕು, ಯೋಚನೆ ಮಾಡಲಾರ್ದ ನಾವು ಕೆಲಸವನ್ನು ಮಾಡಬಾರದು ಅಂತ ಇಲ್ಲಿ ನಮಗೆ ವ್ಯವಹಾರ ಟೈಮ್ ಅಲ್ಲಿ ಈ ತರ ಆಗಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಾರ್ಕೆಟ್ ಅಲ್ಲಿ ನಾವು ಸಾಕಷ್ಟು ಸಲ ಏನೇನೋ ಪರ್ಚೇಸ್ ಮಾಡ್ತೀವಿ, ಮಾಡಬೇಕಾದಾಗ ವಿಚಾರ ಮಾಡಬೇಕು, ಸರಿಯಾಗಿದೆ, ಡ್ಯಾಮೇಜ್ ಇದೆ, ನಾವು ಸರಿಯಾಗಿ ತೂಕ ಮಾಡ್ತಾ ಇದ್ದಾನೆ ಇಲ್ಲ, ಎಲ್ಲವನ್ನು ನಾವು ಗಮನ ಕೊಟ್ಟು ನೋಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. इसी तरह पढ़े लिखे बाबुओं और कर्मचारियों पर तो अब कोई विश्वास नहीं करता. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಲೇಖಕ್, ನಮ್ಗೆ ಏನಂತ ತಿಳಿಸ್ತಾ ಇದ್ದಾರೆ, ಪಡೆ ಲಿಖೆ ಬಾಬುओं और ಕರ್ಮಚಾರಿಯೋ ಅಂದ್ರೆ ಓದಿದ್ದು ಎಜುಕೇಶನ್ ಅಲ್ಲಿ ಇರುವ ವ್ಯಕ್ತಿ ಮತ್ತು ಕರ್ಮಚಾರಿ ಆಫೀಸರ್ಸ್ ಮೇಲೆ ಯಾರು ಅನುಮಾನ ಆಮೇಲೆ ಭರೋಸೆ ಮಾಡ್ತೀವಲ್ಲ, ಅದು ತುಂಬಾನೇ ಕಡಿಮೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಂಥದ್ದು ಒಂದು ಜಗತ್ತು ನಡೆದಿದೆ ಅಂತ ನಮ್ಗೆ ಇಲ್ಲಿ ತಿಳಿದು ಬಂದಿದೆ. साथ ही साथ किसी थाने या कचहरी या फिर म्युनिसिपालिटी में चले जाएं, आपकी ऐसी दुर्गति होगी कि आप बड़ी सी बड़ी हानि उठाकर भी उधर ना जाएंगे. इधर क्या कहा जा रहा है कि हमें कुछ भी काम करने से पहले विचार करना पड़ता है. कहीं भी आप जाएंगे तो हर जगह हमें धोखा हो सकता है. ನಾವು ಎಷ್ಟು ಸಲ ನಾವು ಎಲ್ಲರ ಮೇಲೆ ಸಾಕಷ್ಟು ಸಲ ವಿಶ್ವಾಸ ಮಾಡ್ತೀವಿ, ಆ ವಿಶ್ವಾಸ
ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು, ನಮ್ಮ ಜೊತೆ ಮೋಸ ಆಗಬಹುದು ಅನ್ನೋದು ನಾವು ಫಸ್ಟ್ ಯೋಚನೆ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರತಿ ಒಂದು ಕ್ಷೇತ್ರದಲ್ಲಿ ಈ ತರ ನಡೀತಾ ಇದೆ ಅಂತ ಈ ಪಾಠದಲ್ಲಿ ನಮ್ಗೆ ಲೇಖಕ್ ಅವರು ತಿಳಿಸ್ತಾ ಇದ್ದಾರೆ. ಆಮೇಲೆ ಅವರ ಜೊತೆ ನಡೆದಿದ್ದು ಒಂದು ಘಟನೆಯನ್ನು ನಮಗೆ ಇಲ್ಲಿ ಪ್ರಸ್ತುತ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆದಿದೆ ಅಂತ ನೋಡಿದ್ರೆ ಜನ ಈ ತರನು ಇರುತ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಹಲೆ ಐಸಾ ನಹಿ ಥಾ, ವ್ಯಾಪಾರಿಯೋ ಕಿ ಸಾಖ್ ಬನಿ ಹುಯಿ ಥಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಮೊದಲೇ ಕಾಲದಲ್ಲಿ ಈ ತರ ಇದ್ದಿಲ್ಲ, ಸಾಕಷ್ಟು ಬಿಸ್ನೆಸ್ ಮಾನ್ಸ್ ಇರ್ತಿದ್ರು, ಒಂದು ಒಳ್ಳೆ ಗ್ರೂಪ್ ಇತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಾಖ್ ಯಾನೆ एक समूह, एक ग्रुप, ಒಂದು ಗ್ರೂಪ್ಗೆ ಹೇಳುತ್ತೀವಿ. यूं तौल में चाहे छटाक में आधा छटाक कस ले, लेकिन आप उन्हें 5 की जगह भूले से 10 की नोट दे आते तो आपको घबराने की कोई जरूरत ना थी. ಮೊದಲೇ ಕಾಲದಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅವರು ಏನಾರ ತೂಕಲ್ಲಿ ನಮಗೆ 1 kg ಅಂತ ನಮ್ಗೆ ಕೇಳಿರ್ತೀವಿ, 1 kg ಅಲ್ಲಿ ಅವ್ರು 1/4 kg ಅಷ್ಟು ನಮ್ಗೆ ಕಡಿಮೆ ಕೊಡಬಹುದು, ಅಥವಾ ಒಂದು 100 ಗ್ರಾಮ್ 50 ಗ್ರಾಮ್ ಅಷ್ಟು ಕಡಿಮೆ ಕೊಡಬಹುದು. ಬಟ್ ಅವರು ಏನ್ ಮಾಡ್ತಿದ್ರು ಅಂದ್ರೆ ಯಾವಾಗ್ಲೂ ನಮಗೆ ದುಡ್ಡಲ್ಲಿ ಕರೆಕ್ಟ್ ಆಗಿ ವ್ಯವಹಾರ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂತ ಜನ ಇದ್ದಿಲ್ಲ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಆಪ್ಕೆ ರೂಪಾಯಿ ಸುರಕ್ಷಿತ್ ಥೇ ಅಂದ್ರೆ ನೀವು ಅವ್ರ ಕಡೆ ದುಡ್ಡು ಏನಾರ ಮರ್ತು ಬಂದ್ರೆ ಅವರ ಕಡೆ ನಿಮ್ಮ ದುಡ್ಡು ಸುರಕ್ಷಿತವಾಗಿ ಇರುತ್ತಿದ್ವು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುझे ಯಾದ್ ಹೈ, ಅವ್ರು ಏನಂತ ಹೇಳ್ತಾ ಇದ್ದಾರೆ, ತಮ್ಮಲ್ಲಿ ನಡೆದಿದ್ದು, ತಮ್ಮ ಜೊತೆ ನಡೆದಿದ್ದು ಒಂದು ಘಟನೆಯನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಯಾವ ತರ, मुझे याद है एक बार मैंने मोहर्रम के मेले में एक दुकानदार से 1 पैसे की रेवड़ियां ली थी और पैसे की जगह अठन्नी दे आया था. और ಏನಂತ ಹೇಳ್ತಾ ಇದ್ದಾರೆ, ತಮ್ಮ ಜೊತೆಯಲ್ಲಿ ನಡೆದಿದ್ದು ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಏನಂತ, ನಾನು ಅವ್ರ ಒಂದು ಮೊಹರಂ ಮೇಲೆ ಅಂದ್ರೆ ಅಲ್ಲಿ ಏನಂತ ಒಂದು ದೊಡ್ಡದು ಒಂದು ಜಾತ್ರೆ ಇತ್ತು ಅಥವಾ ಒಂದು ಮೆರವಣಿಗೆ ಇತ್ತು. ಆ ಮೆರವಣಿಗೆಯಲ್ಲಿ ಹೋದಾಗ ಮೊಹರಂ ಮೆರವಣಿಗೆ ಹೋಗ್ತಿತ್ತು. ಆ ಮೊಹರಂ ಮೆರವಣಿಗೆಯಲ್ಲಿ ಅವರು ಹೋಗ್ಬೇಕಾದಾಗ ಅವರು ಏನೋ ಒಂದು ಪರ್ಚೇಸ್ ಮಾಡಿದ್ರಂತ, ಅದು ರೇವಡಿ ಅಂತ ನಾನು ಹೇಳಿದ್ದೆ. ರೇವಡಿ ಅಂದ್ರೆ ಇಂಗ್ಲಿಷ್ ಅಲ್ಲಿನೂ ರೇವಡಿ ಅಂತಾನೆ ಹೇಳುತ್ತಾರೆ. ಆ ರೇವಡಿ किससे बनी होती है, तिल और चीनी से बनी होती है. और चीनी से और तिल से बनी हुई रेवड़ी उन्होंने खरीदी थी. खरीदते समय उन्होंने उस आदमी के हाथ में कितने पैसे दिए थे, 58 दी थी, यानी कि 8 ದುಡ್ಡನ್ನು ಅವರು ಕೊಟ್ಟಿದ್ರು. ಕೊಟ್ಟಿದ್ದಾಗೆ ಅವ್ರಿಗೆ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ, ವಾಪಸ್ ರಿಟರ್ನ್ ಅವರು ಅಮೌಂಟ್ ಇಸ್ಕೊಂಡಿಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ. उसमें आपको 54 ವಾಪಸ್ आना था, ಇನ್ನು 4 ವಾಪಸ್ ಬರಬೇಕಿತ್ತು, ಅವರು ಇಸ್ಕೊಂಡಿದ್ದಿಲ್ಲ. नहीं थी कि वह 58 लौटाएगा, लेकिन उसने प्रसन्नचित्त से 58 लौटा दी और ಉಲ್ಟೆ ಮುझसे ಕ್ಷಮಾ ಮಾಂಗಿ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಬಹಳ ಖುಷಿಯಿಂದ ಅವನು ಬಂದು ಅಂಗಡಿಯವನು, बाबूजी बाबूजी आपने मेरे पास 58 छोड़ आए थे, लीजिए आपकी 58 ಅಂತ ಬಹಳ ಖುಷಿಯಿಂದ ಬಂದು ಅವರ ದುಡ್ಡನ್ನು ವಾಪಸ್ ಕೊಟ್ಟು ಆಮೇಲೆ ಕ್ಷಮೆ ಕೇಳ್ತಾ ಇದ್ದಾನೆ. ಯಾವ ತರ, ನಾನು ನನ್ನಿಂದ ಆ ಗಲಾಟೆಯಲ್ಲಿ ನಾನು ನಿಮ್ಗೆ ವಾಪಸ್ ಕೊಟ್ಟಿಲ್ಲ, ನನ್ನ ಅಮೌಂಟ್ ನೀವು ತಗೋರಿ ಅಂತ, ನನ್ನ ಕಡೆ ನಿಮ್ಮ ಅಮೌಂಟ್ ಇತ್ತು ತಗೋಬೇಕು ಅಂತ ಕೊಡಕ್ಕೆ ಬರ್ತಾ ಇದ್ದಾನೆ. ओके, फिर क्या होने वाला है देखिए आगे. इसी तरह से और यहाँ कश्मीरी सेब के नाम से सड़े हुए सेब बेचे जाते हैं. मुझे आशा है पाठक बाजार में जाकर मेरी तरह आंखें ना बंद कर लिया करेंगे, नहीं तो उन्हें भी कश्मीरी सेब ही मिलेंगे. आप सबको हम सबको लेखक बता रहे हैं कि कश्मीरी सेब के साथ हमें किस तरह के सेब दिए जा रहे हैं, ऐसे सड़े हुए सेब दिए जा रहे हैं. मेरी तरह आंखें बंद, ನಾನು ಯಾವ ತರ ಕಣ್ಣು ಮುಚ್ಚಿ ನಾನು ಆ ಹಣ್ಣನ್ನು ತಗೊಂಡ್ಬಂದಿದ್ದೀನಲ್ಲ ಆ ತರ ನಿಮ್ಮ ಜೊತೆ ಆಗಬಾರ್ದು. ನೀವು ಯಾವಾಗಲೂ ಸಾವಧಾನಾಗಿ ತಗೋಬೇಕು ಮಾರ್ಕೆಟ್ ಅಲ್ಲಿ ಅಂತ ನಮ್ಗೆ ಇವರು ತಿಳಿಸ್ತಾ ಇದ್ದಾರೆ. इसी तरह पाठ के आशय में हमें क्या बताया जा रहा है, लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरतेंगे तो हमें संभावना होगी धोखेबाजी की. इसी तरह से
हमें लेखक अपने साथ होने वाली दुर्घटना को इस तरह से प्रस्तुत किए हैं। आपको इस पाठ में कुछ समझ में नहीं आया है, कुछ आपको चाहिए तो आप मुझे कांटेक्ट कर पूछ सकते हैं। यहाँ तक के लिए धन्यवाद।